ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಪ್ಪಿಸಲು ಏನು ಮಾಡಬೇಕು? ಆಪ್ಷನ್ಸ್: ಎ, ಹೆಚ್ಚು ನೀರು ಸೇವನೆ, ಬಿ, ವ್ಯಾಯಾಮ, ಸಿ, ಫೈಬರ್ ಯುಕ್ತ ಆಹಾರ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಆಹಾರದಲ್ಲಿ ವಿಟಮಿನ್ ಇ ಮತ್ತು ಫೈಬರ್ ಯುಕ್ತ ಆಹಾರವನ್ನು ಸೇವಿಸುವುದು, ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಕುಡಿಯುವುದು, ಪ್ರತಿದಿನ 30ರಿಂದ 40 ನಿಮಿಷಗಳ ಕಾಲ ವೇಗವಾಗಿ ನಡೆಯುವುದರಿಂದ ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯಬಹುದು. ಎರಡನೇ ಪ್ರಶ್ನೆ, ಸಂಸ್ಕರಿಸಿದ ಮಾಂಸಾಹಾರಗಳನ್ನು ಸೇವಿಸುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ, ಬಿಪಿ, ಬಿ, ಹೃದಯಾಘಾತ, ಸಿ, ಅಧಿಕ ಬೊಜ್ಜು, ಡಿ, ಕಿಡ್ನಿ ಫೇಲ್ಯೂರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳು ಹೇರಳವಾಗಿ ಕಂಡುಬರುತ್ತದೆ. ಹೀಗಾಗಿ ಇಂತಹ ಸಂಸ್ಕರಿಸಿದ ಮಾಂಸಾಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದರಿಂದ ಅಧಿಕ ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಸಣ್ಣ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೂರನೇ ಪ್ರಶ್ನೆ, ಹೆಚ್ಚಾಗಿ ಪಿಜ್ಜಾ ತಿನ್ನುವುದರಿಂದ ಯಾವ ರೋಗಗಳು ಬರುತ್ತವೆ? ಆಪ್ಷನ್ಸ್: ಎ, ಮಲಬದ್ಧತೆ, ಬಿ, ಜಾಂಡಿಸ್, ಸಿ, ಕಿಡ್ನಿ ಸ್ಟೋನ್, ಡಿ, ಕರುಳು ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ, ಮಲಬದ್ಧತೆ. ರಿಫೈನ್ ಮಾಡಿದ ಹಿಟ್ಟಿನಿಂದ ತಯಾರು ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಂಡು ಮಲಬದ್ಧತೆಯಂತಹ ಸಮಸ್ಯೆಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳು ತುಂಬಾ ಜಾಸ್ತಿ ಇರುವುದರಿಂದ, ಜೊತೆಗೆ ಅಧಿಕ ಕ್ಯಾಲೋರಿ ಅಂಶಗಳು ಕೂಡ ಇದರಲ್ಲಿ ಕಂಡುಬರುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದೇ ದಾಖಲೆ ಇಲ್ಲದೆ ತನ್ನ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಯಾವುದು? ಆಪ್ಷನ್ಸ್: ಎ, ವಿಶ್ವ ಬ್ಯಾಂಕ್, ಬಿ, RBI, ಸಿ, ಒಗಾಕಿ ಕ್ಯೂರಿಟ್ಸು, ಡಿ, JP ಮೋರ್ಗನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಒಗಾಕಿ ಕ್ಯೂರಿಟ್ಸು. ಯಾವುದೇ ದಾಖಲೆ ಇಲ್ಲದೆ ತನ್ನ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಒಗಾಕಿ ಕ್ಯೂರಿಟ್ಸು ಬ್ಯಾಂಕ್ ಮತ್ತು ಇದು ಜಪಾನ್ನಲ್ಲಿ ಕಂಡುಬರುತ್ತದೆ. ಐದನೇ ಪ್ರಶ್ನೆ, ಹಾಲಿನಲ್ಲಿ ನೆನೆಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ, ಹಸಿವಾಗುವುದಿಲ್ಲ, ಬಿ, ಜೀರ್ಣಶಕ್ತಿ ವೃದ್ಧಿ, ಸಿ, ಕಾಂತಿಯುತ ಚರ್ಮ, ಡಿ, ಉತ್ತಮ ಕೂದಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಇಡೀ ರಾತ್ರಿ ಹಾಲಿನಲ್ಲಿ ನೆನೆಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡಬಲ್ಲ ಸಾಮರ್ಥ್ಯ ಇದರಲ್ಲಿದೆ. ಏಕೆಂದರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಇವುಗಳ ಪ್ರಭಾವ ಉತ್ತಮವಾಗಿರುತ್ತದೆ. ಹೀಗಾಗಿ ಕರುಳಿನ ಆರೋಗ್ಯವನ್ನು ಅತ್ಯುತ್ತಮವಾಗಿ ಕಾಪಾಡುತ್ತವೆ. ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಅಜೀರ್ಣ ಸಮಸ್ಯೆಯನ್ನು ಕೂಡ ಹೋಗಲಾಡಿಸುತ್ತದೆ ಹಾಗೂ ನಮ್ಮ ಹೊಟ್ಟೆ ಹಸಿವಿನ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತವೆ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳು ಇವುಗಳಿಂದ ಸಿಗುವುದರಿಂದ ದೀರ್ಘಕಾಲ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತದೆ. ಪ್ರಶ್ನೆ, ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳೇನು? ಆಪ್ಷನ್ಸ್: ಎ, ಎದೆ ಉರಿ, ಬಿ, ಹೊಟ್ಟೆ ನೋವು, ಸಿ, ವಾಂತಿ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಹೊಟ್ಟೆಯಲ್ಲಿ ಮೊದಲು ಅಲ್ಸರ್ ಉಂಟಾಗಿ ಅದು ನಂತರ ಕ್ಯಾನ್ಸರ್ ಆಗಿ ತಿರುಗಿಕೊಳ್ಳುತ್ತದೆ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳು ಎಂದರೆ ಎದೆ ಉರಿ, ಹೊಟ್ಟೆ ಉಬ್ಬರ, ಮೇಲಿನ ಹೊಟ್ಟೆಯಲ್ಲಿ ನೋವು ಕಾಣಿಸುವುದು, ವಾಕರಿಕೆ ಮತ್ತು ವಾಂತಿ ಬಂದ ಅನುಭವ ಉಂಟಾಗುವುದು ಹೊಟ್ಟೆ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತವೆ. ಪ್ರಶ್ನೆ, ಬಿಪಿ ಸಮಸ್ಯೆ ಇರುವವರು ತಪ್ಪದೇ ಸೇವಿಸಬೇಕಾದ ಹಣ್ಣು ಯಾವುದು? ಆಪ್ಷನ್ಸ್: ಎ, ಸೇಬು, ಬಿ, ಪೇರಳೆ, ಸಿ, ದಾಳಿಂಬೆ, ಡಿ, ಕಿತ್ತಳೆ.
ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ. ದಾಳಿಂಬೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಕಂಡುಬರುವುದರ ಜೊತೆಗೆ ಪಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಅಧಿಕ ಪ್ರಮಾಣದಲ್ಲಿ ಸಿಗುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ರಕ್ತನಾಳದ ಮೇಲೆ ಬೀಳುವ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಪ್ರಶ್ನೆ: ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಮೆಗ್ನೀಷಿಯಂ, ಸಿ ವಿಟಮಿನ್ ಡಿ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ಕೊರತೆಯು ಆರಂಭಿಕ ಹಂತಗಳಲ್ಲಿ ದಣಿದ ಮತ್ತು ದುರ್ಬಲ ಭಾವನೆಯನ್ನು ಉಂಟುಮಾಡುತ್ತದೆ. ದೇಹದಲ್ಲಿ ಕಡಿಮೆ ಮೆಗ್ನೀಷಿಯಂ ಇದ್ದಾಗ ನಮ್ಮ ಚಯಾಪಚಯವು ಬದಲಾಗುತ್ತದೆ ಮತ್ತು ಪರಿಧಮನಿಯ ಸೆಳೆತಕ್ಕೆ ಕಾರಣವಾಗುತ್ತದೆ. ಅಂದರೆ ಹೃದಯದ ಅಪಧಮನಿಗಳು ಇದ್ದಕ್ಕಿದ್ದಂತೆ ಬಿಗಿಯಾಗುತ್ತದೆ. ಇದು ನಮ್ಮ ಎದೆಯಲ್ಲಿ ಹಿಸುಕಿದ ನೋವಿನಂತೆ ಭಾಸವಾಗುತ್ತದೆ. ಮಹಿಳೆಯರು ಹೆಚ್ಚು ಶೀತವನ್ನು ಅನುಭವಿಸಲು ಕಾರಣವೇನು? ಆಪ್ಷನ್ಸ್: ಎ ಮನೆ ಕೆಲಸ, ಬಿ ಹಾರ್ಮೋನ್ ಬದಲಾವಣೆ, ಸಿ ಕಡಿಮೆ ಚಯಾಪಚಯ, ಡಿ ದೇಹ ಪ್ರವೃತ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ಚಯಾಪಚಯ. ಮಹಿಳೆಯರ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆ ಇರುತ್ತದೆ. ಪುರುಷರು ಮತ್ತು ಮಹಿಳೆಯರು ಒಂದೇ ತೂಕವನ್ನು ಹೊಂದಿದ್ದರೂ ಅವರ ದೇಹದಲ್ಲಿ ಕಡಿಮೆ ಶಾಖವನ್ನು ಉತ್ಪಾದಿಸುವ ಸ್ನಾಯುಗಳನ್ನು ಹೊಂದಿರುತ್ತಾರೆ. ಮಹಿಳೆಯರು ತಮ್ಮ ಚರ್ಮ ಮತ್ತು ಸ್ನಾಯುಗಳ ನಡುವೆ ಹೆಚ್ಚು ಕೊಬ್ಬು ಹೊಂದಿರುತ್ತಾರೆ. ಇದು ಅವರ ದೇಹವನ್ನು ತಂಪಾಗಿರಿಸಲು ಕಾರಣವಾಗುತ್ತದೆ. ಭಾರತದ ಮೊಟ್ಟ ಮೊದಲ ಕನ್ನಡ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿ ಯಾರು? ಆಪ್ಷನ್ಸ್: ಎ ಭವ್ಯ ನರಸಿಂಹಮೂರ್ತಿ, ಬಿ ಮಾಧುರಿ, ಸಿ ರಾಧಿಕಾ ಸೇನ್, ಡಿ ಅವನಿ ಚತುರ್ವೇದಿ. ಸರಿಯಾದ ಉತ್ತರ ಆಪ್ಷನ್ ಎ ಭವ್ಯ ನರಸಿಂಹಮೂರ್ತಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿಯಾಗಿ ನಮ್ಮ ಹೆಮ್ಮೆಯ ಕನ್ನಡತಿ ಭವ್ಯ ನರಸಿಂಹಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ. ಹಲ್ಲಿನ ಮೇಲಿರುವ ಕಲೆಗಳನ್ನು ಸುಲಭವಾಗಿ ತೆಗೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಪುದೀನ, ಸಿ ಬಾಳೆಹಣ್ಣು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಹಲ್ಲುಗಳನ್ನು ಉಜ್ಜುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ಮತ್ತು ಬಿಳಿಯಾಗುತ್ತದೆ. ಕಿತ್ತಳೆಯ ರಸ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಹಲ್ಲಿನ ಮೇಲಿರುವ ಕಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.